ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎಂದರೆ ವನ್ಯಜೀವಿ, ಮೊಸಳೆ, ಮಳೆ, ವಾಟರ್ಫಾಲ್ಸ್, ರಾಫ್ಟಿಂಗ್, ಟ್ರೆಕ್ಕಿಂಗ್ ಇವೆಲ್ಲ ಮನಸ್ಸಿಗೆ ತಟ್ಟುತ್ತದೆ. ಪಶ್ಚಿಮ ಘಟ್ಟದ ಹೃದಯದಲ್ಲಿ ಹರಡಿರುವ ದಟ್ಟವಾದ ಕಾಡು, ಗಾಂಭೀರ್ಯದಿಂದ ಹರಿಯುವ ಕಾಳಿ ನದಿ, ಹುಲಿಗಳ ಘರ್ಜನೆ, ಆನೆಯ ಕೀಳು ಇದು ಕೇವಲ ವನ್ಯಜೀವಿಗಳ ನೆಲೆ ಮಾತ್ರವಲ್ಲ, ಶತಮಾನಗಳಿಂದ ಪ್ರಕೃತಿಯೊಡನೆ ಸಮ್ಮಿಲನವಾಗಿ ಬದುಕಿದ ಜನಾಂಗಗಳ ತವರೂರು ಹೌದು. ಅವರು ಕಾಡಿನ ಜನರು, ಹಾಲಕ್ಕಿ ಒಕ್ಕಲಿಗರು, ಕುಣಬಿ ಜನಾಂಗದವರು, ಗವಳಿಗಳು ಮತ್ತು ಇತರ ಸಮುದಾಯಗಳು. ಅವರೆಲ್ಲ ಕಾಡಿನ ಮಕ್ಕಳಾಗಿ ಪ್ರಕೃತಿಯೊಂದಿಗೆ ಬದುಕು ಕಟ್ಟಿಕೊಂಡಿದ್ದರು. ಅಕ್ಷರಗಳ ಸಹವಾಸವಿಲ್ಲದೆ ನೈಸರ್ಗಿಕವಾದ ಮರಗಳ ನೆರಳು, ನದಿಯ ತೀರ ಇವೇ ಅವರ ಬದುಕು. ಆರೋಗ್ಯ ಹಾಗೂ ಶಿಕ್ಷಣದ ಕೊರತೆ ಕಾಡು ಅವರನ್ನು ಪೋಷಿಸಲು ಸಾಧ್ಯವಾಗಲಿಲ್ಲ. ನಾವೇನಾದರೆ ಸಾಮಾನು ನಮ್ಗೆ ಏನಾದರೆ ಬೇಕಂದ್ರೆ ನಾವು ಉಡುಪಿಗೆ ನಡ್ಕೊಂಡು ಬರಬೇಕಿತ್ತು. 9 ಕಿಲೋಮೀಟರ್ ರಸ್ತೆ ಅಂದರೆ ಹಿಂಗೆ ಕಚ್ಚಾ ರಸ್ತೆ, ಗಾಡಿ ಅಂತ ಹೋಗೋದಿಲ್ಲ. ಮಳೆಗಾಲದಲ್ಲಿ ತುಂಬ ಕಷ್ಟ ಇತ್ತು ಅಲ್ಲಿ, ಅಂದರೆ ಹಳ್ಳ ಆಗಿಲ್ಲ, ಅಲ್ಲಿ ನಮಗೆ ಅಲ್ಲಿ ಬ್ರಿಡ್ಜಿಗೆ ಏನಿಲ್ಲ ಸರ್. ನಾವು ಹಿಂಗೆ ಏನಾದರೂ ಕಟ್ಟಿಗೆ ತೊಣ್ಣೆ ಹಾಕಿ ಸಂಕ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾಗಿತ್ತು ಸರ್. ಅಲ್ಲಿ ಕಾಡಲ್ಲಿ ನಮ್ದು ಒಂದೇ ಮನೆ ಇತ್ತು ಸರ್, ಹಂಗಾಗಿ ಅಲ್ಲಿ ಮತ್ತು ಅಲ್ಲಿದ್ದು ನಾವು ಮಾಡೋಕ್ಕೂ ಆಗೋದಿಲ್ಲ, ತೊಂದರೆ ಆಗ್ತೈತಿ. ಜೋಡ ತಾಲೂಕು ಬಾಬಾ ಕುಂಬ್ರಿಯಲ್ಲಿ ದಟ್ಟವಾದ ಕಾಡಿತ್ತು, 3 ಫ್ಯಾಮಿಲಿ ಇತ್ತು. ಅಲ್ಲಿ ಭಾಳ ತೊಂದರೆ ಆಗಿತ್ತು. ರೋಡ್ ಇಲ್ಲ, ಕರೆಂಟ್ ಇಲ್ಲ, ಶಾಲೆ ಆಗಲಿ ಆಸ್ಪತ್ರೆ ಆಗಲಿ ಏನೋ ಆರಾಮಿಲ್ಲ ಆದರೆ ಹೊತ್ಕೊಂಡೇ ಹೋಗ್ಬೇಕು, ಹೊತ್ಕೊಂಡೇ ಬರಬೇಕು. ಮಕ್ಕಳೆಲ್ಲ ಡಿಲಿವರಿ ಟೈಮಿಗೆಲ್ಲ ಸಿಕ್ಕಾಪಟ್ಟೆ ತ್ರಾಸಾಗಿತ್ತು ಸರ್. ಕಡೆಗೆ ಅಲ್ಲಿಂದ ಹೊತ್ಕೊಂಡೆಲ್ಲ ಕಾರವಾರ ಆಸ್ಪತ್ರೆಗೆಲ್ಲ ಸಿವಿಲಿಗೆ ಕರ್ಕೊಂಡು ಹೋಗಿದ್ರು. ಗಾಡಿ ಇಲ್ಲ, ಹಿಂಗೆ ದಾರಿ ಸರಿ ಇಲ್ಲ, ಕಾಲು ಜಾರಿ ಮಾತ್ರ ಕೆಳಗೆಯ, ಮತ್ತು ಮೇಲೆ ಬರುವುದಿಲ್ಲ, ನಾವು ಹಳ್ಳಕ್ಕೆ. ವೈಲ್ಡ್ ಲೈಫ್ಗೆ ಅಥವಾ ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುವುದು, ಸಮುದಾಯಗಳ ಬದುಕಿಗೆ ಭದ್ರತೆ, ಅಭಿವೃದ್ಧಿ ನೀಡುವುದು ಈ ಎರಡೂ ಗುರಿಗಳನ್ನು ಮುಖ್ಯವಾಗಿಟ್ಟುಕೊಂಡು ಅರಣ್ಯ ಇಲಾಖೆ ಬಡತನ ನಿರ್ಮೂಲನೆ ಯೋಜನೆಯನ್ನು ರೂಪಿಸಿತು. ನಾವು ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಬೇಕು. ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಬೇಕಂದ್ರೆ ಅವರು ಉದ್ಯೋಗ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಬರಬೇಕು, ಅಲ್ಲಿ ಜೀವನ ಕಟ್ಕೋಬೇಕು. ಅದು ನಾಡಿರಬಹುದು ಅಥವಾ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ನಾಡು ಇರಬಹುದು. ಕೆಲವರಿಗೆ ನಮಗೆ ಕಾಡಿನ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟು ಬೇಕಾಗುತ್ತೆ, ಮತ್ತು ನಾಡಿನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಕಾಡು ಅಂಚಿನಲ್ಲಾದರೂ ಬಂದು ನಾಡಿನ ಸವಲತ್ತುಗಳನ್ನು ಎಂಜಾಯ್ ಮಾಡಬೇಕು, ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ನಮಗೇನು ಕಾಡಿಂದ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅದು ಕಾಡಿನ ಅಂಚಿನಲ್ಲಿದ್ದಾಗ ಅದನ್ನು ಸಾಧ್ಯ ಆಗುತ್ತೆ. ಇದು ಕೇವಲ ಸ್ಥಳಾಂತರವಲ್ಲ, ಇದು ಹೊಸ ಬದುಕಿನ ಆರಂಭ, ಏಕಾಂತದಿಂದ ಸಮುದಾಯದೊಳಗೆ ಸೇರುವ ಹೊಸ ಹಾದಿ. ಇವತ್ತು ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಕಾಳಿ ಟೈಗರ್ ರಿಸರ್ವಲ್ಲಿ ಒಂದು ವಿನೂತನ ಎಕ್ಸ್ಪೆರಿಮೆಂಟನ್ನು ಮಾಡಿದ್ರು. ಪ್ರತಿಯೊಂದು ಫ್ಯಾಮಿಲಿಗೆ ನಾವು 15 ಲಕ್ಷ ರೂಪಾಯಿವರೆಗಿನ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಇದೇ ಥರನಾಗಿ ಸ್ವಲ್ಪ ವಾದ ಮಂಡಿಸಿ ಕೆಲವರು ಕಾಡಲ್ಲಿರೋರು ಅವ್ರಿಗೆ ಇರ್ತಂಥ ಕಷ್ಟ ನಷ್ಟಗಳು, ಇಷ್ಟೊಂದು ದಟ್ಟವಾದ ಕಾಡು, ಕರೆಂಟ್ ಇಲ್ಲ, ಮಳೆಯಿಂದ ಅವ್ರ ಜೀವನ ದುಸ್ತರವಾಗಿತ್ತು, ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಪೆಷಲಿ ಈವನ್ ವಿಮೆನ್, ಪ್ರೆಗ್ನೆಂಟ್ ವಿಮೆನ್ಗೆ 21ನೇ ಶತಮಾನದಲ್ಲಿ ನಾವು ಸೇಫ್ ಡೆಲಿವರಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ಹಲವಾರು ಜನ ಈ ಎಲ್ಲ ಪ್ರಾಬ್ಲಮ್ ತೆಗೆದುಕೊಂಡು ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಒಂದು 15 ಲಕ್ಷ ರೂಪಾಯಿಂದ ಹೊಸದಾಗಿ ಜೀವನ ಕಟ್ಕೊಳ್ಳೋಕೆ ಮುಂದೆ ಬಂದರು.
ಇಂದಿಗೂ ನೂರಾರು ಕುಟುಂಬಗಳು ಪಕ್ಕಾ ಮನೆಗಳಲ್ಲಿ ವಾಸಿಸುತ್ತಿವೆ. ಕರ್ನಾಟಕ ಅಷ್ಟೇ ಅಲ್ಲದೆ ನೆರೆಯ ಗೋವಾದಲ್ಲೂ ಈ ಜನರು ನೆಲೆಸಿದ್ದಾರೆ. ಸರ್ಕಾರದಿಂದ ಅಲ್ಲಿ ಒಂದು ಪ್ಯಾಕೇಜ್ ಬಂತು ನಮ್ಗೆ ಎದ್ದು ಹೋಗ್ಲಿಕ್ಕೆ. ಅಂದರೆ ಅವ್ರು ಏನಾದರೂ ನಮ್ಗೆ ಹೆಲ್ಪ್ ಮಾಡಿದ್ರು, ರೊಕ್ಕ ಕೊಟ್ಟರು. ಅಲ್ಲಿಂದ ಎದ್ದು ನಾವು ಇಲ್ಲಿ ಗೋವಾಗೆ ಬಂದಿದ್ದೇವೆ. ಈಗ ಇಲ್ಲಿ ಮಕ್ಳಿಗೆ ಸ್ಕೂಲಿಗೆಲ್ಲ ಒಳ್ಳೇದಿದೆ, ಕೆಲಸಕ್ಕೆ ಹೋಗ್ಲಿಕ್ಕೂ ಎಲ್ಲ ಇಲ್ಲಿ ಒಳ್ಳೇದಿದೆ. ಇಲ್ಲಿ ಭಯನೇನಿಲ್ಲ ಸರ್. ಆದರೆ ಹಾಸ್ಪಿಟ್ಲ್ ಎಲ್ಲ ಹತ್ತಿರ ಇದೆ, ಸಿಟಿ ಎಲ್ಲ ಸ್ವಲ್ಪ ಹತ್ರನೇ ಇದೆ. ಪರಿಹಾರ ಕೊಡ್ತೀವಿ, ಇಲ್ಲಿಂದ ನೀವು ಹೋಗ್ರಿ ಬೇರೆ ಕಡೆ ಅಂತೇಳಿ ಅಂದರೆ ಅವಾಗ ನಾವು ಒಂದು 15 ಮನೆಯವ್ರು ಈ ಕಡೆ ಬಂದೀವಿ ಸರ್. ಸುಖವಾಗಿದ್ದೇನೆ. ಇಲ್ಲಿ ಸ್ಕೂಲ್ ನಜ್ದೀಕ್ ಉಂಟು, ಹಾಸ್ಪಿಟಲ್ ಬಾಂಬೋಳಿ 5 ಕಿಲೋಮೀಟ್ರ್, ದೊಡ್ಡ ಗೋವಾದಲ್ಲಿ ನಂಬರ್ 1 ಹಾಸ್ಪಿಟಲ್, ಮತ್ತು ಸ್ಕೂಲ್ ಕಾಲೇಜ್ 5 ಕಿಲೋಮೀಟ್ರದಲ್ಲಿ ಎಲ್ಲ. ಏನು ನಮ್ಗೆ ತೊಂದರೆ ಇಲ್ಲ, ನೀರಿನ ವ್ಯವಸ್ಥೆ ಎಲ್ಲ, ಲೈಟ್ ಮತ್ತು ಏನೂ ತೊಂದರೆ ಇಲ್ಲ. ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಅರಣ್ಯ ಇಲಾಖೆ ಅವರಿಗೆ ನಮ್ಮ ಧನ್ಯವಾದಗಳು. ಈ ಎಲ್ಲ ಪುನರ್ವಸತಿ ಕುಟುಂಬಗಳಿಗೆ ಈಗ ವಿದ್ಯುತ್, ನೀರು, ರಸ್ತೆ, ಶಾಲೆ, ಅಂಗನವಾಡಿ, ಆರೋಗ್ಯ ಕೇಂದ್ರ ಎಲ್ಲವೂ ಲಭ್ಯವಾಗಿವೆ. ವಾಹನ ಎಲ್ಲ ಇಲ್ಲಿ ಹತ್ರ ಇದೆ. ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ಬಸ್ ಎಲ್ಲ ಇಲ್ಲಿ ಒಂದು 100 ಮೀಟರ್ ಹೋಗಿ ಅದೇ, ಮತ್ತು ಶಾಲೆನೂ ಇದೆ ಇಲ್ಲಿ. ಆಸ್ಪತ್ರೆನೂ ಒಂದು 8 ಕಿಲೋಮೀಟರ್ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ. ಕರೆಂಟ್ ಅದೇ. ಮನೆ ಕಟ್ಕೊಂಡಿದ್ರು, ತೋಟ ಮಾಡಿದ್ರು. ಅಲ್ಲಿ ನಂಗೆ ಮದುವೆ ಆಗಲಿಲ್ಲ ಆಗಿತ್ತು. ಇಲ್ಲಿ ಬಂದ ನಂತರ ಮದುವೆ ಆಗಿದ್ದೇನೆ. ಅಲ್ಲಿಗಿಂತ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ. ಒಂದು ಮನೆ ಕಟ್ಟಿವಿ ಸರ್ ಇಲ್ಲಿ. 2 ಎಕರೆ ಗದ್ದೆ ತೊಗೊಂಡಿ ಸರ್. ಇಲ್ಲಿ ಇದೆ ಗದ್ದೆ ಚಲೋ ಇದೆ. ತೋಟ ಎಲ್ಲ ಮಾಡ್ಕೊಂಡು 2 ಎಕರೆ ಅಡಿಕೆ, ಮೆಣಸು, ಏಲಕ್ಕಿ, ಬಾಳೆ. ನಾನು ಇದು ಜೋಡ ತಾಲೂಕಿಂದ ಇದು ಯಲ್ಲಾಪುರ ತಾಲೂಕು ಬಂದಿದ್ದೆ. ಶಾಲೆ ಬೀಳೆ ಎಲ್ಲರ ಮೊಮ್ಮಕ್ಕಳಿಗೆಲ್ಲ ಶಾಲೆ ಸಿಗ್ತದೆ. ಎಲ್ಲ ಆರಾಮದೆ. ನಾನು ಇಲ್ಲಿ ಮಕ್ಕಳ ಜೊತೆಗೆ ನಿಂತ್ಕೊಂಡು ಎಲ್ಲರೂ ಆರಾಮ. ಹೊಸ ಬದುಕನ್ನು ಕಾಣಲು ಬಯಸಿದ ಈ ಕುಟುಂಬಗಳು ನಿಟ್ಟುಸಿರಿನ ನೆಮ್ಮದಿಯ ಜೀವನವನ್ನು ಅನುಭವಿಸುತ್ತಿವೆ. ನೈಪುಣ್ಯ ತರಬೇತಿ ಕೇಂದ್ರಗಳು ಅವರ ಭವಿಷ್ಯವನ್ನು ರೂಪಿಸುತ್ತಿವೆ. ನಮ್ಮ KTR ವತಿಯಿಂದ ಅಲ್ಲಿ ರೀಲೊಕೇಶನ್ ಆದಂಥ ಸ್ಥಳಗಳಿಗೆ ಹೋಗಿ ಜನರಿಗೆ ಸಮಸ್ಯೆಗಳು ಏನಾದರೂ ಪಡಿತರ ಚೀಟಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಹಾಗೂ ಅಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಹಾಗೂ ಅವರ ಮಕ್ಕಳ ಸ್ಕೂಲ್ ಅಡ್ಮಿಷನ್ಗೆ ವೋಟರ್ ID ನಮ್ಮ ಸಿಬ್ಬಂದಿಗಳು ಜನರ ಕುಂದುಕೊರತೆಗಳನ್ನು ಆಲಿಸಿ ಅವರಿಗೆ ಕಡಿಮೆ ಸಮಯದಲ್ಲಿ ಅವ್ರಿಗೆ ಏನೇನು ದಾಖಲೆಗಳು ಬೇಕು ಒಳ್ಳೆಯ ಸ್ಪಂದನೆ ನೀಡ್ತಾ ಇದ್ದಾರೆ. ಅವಲಂಬಿತ ಜೀವನದಿಂದ ಆತ್ಮನಿರ್ಭರ ಬದುಕಿಗೆ ಹೊಲಗಳಲ್ಲಿ ಜೈವಿಕ ಕೃಷಿ, ಹೊಲಿಗೆ ಮತ್ತು ಮರಕೆಲಸ, ಸ್ವಸಹಾಯ ಸಂಘಗಳು ಎಲ್ಲವೂ ಹೊಸ ಆತ್ಮವಿಶ್ವಾಸವನ್ನು ಅವರಿಗೆ ನೀಡಿವೆ. ಇವತ್ತು ಅವ್ರನ್ನ ನಾವು ಮಾತಾಡ್ಸಿದ್ರೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಅವ್ರ ಮುಖದಲ್ಲಿರ್ತಕ್ಕಂಥ ನಗು, ಹಸು ನಗು ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಏನನ್ಸುತ್ತೆ ಅವ್ರಿಗೆ. ಅವತ್ತು ಸರ್ ನಾವು ಕಾಡಲ್ಲಿರ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ, ನಮ್ಮ ಮಕ್ಕಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು. ಇವತ್ತು ಆ ಮಕ್ಕಳು ಆಡ್ತಾ ಇರೋದು ನೋಡಿದ್ರೆ ನಮ್ಗೆ ಖುಷಿ ಬರುತ್ತೆ. ನಮ್ಮ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇರೋದು ನೋಡಿದ್ರೆ ನಮ್ಗೆ ಖುಷಿ ಬರುತ್ತೆ. ನಮಗೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ ನಮ್ಗೆ ಸಿಗ್ತಾ ಇದೆ. ಆವತ್ತು ನಾವು ಬರೀ ರೋಡ್ ಕೇಳ್ತಾ ಇದ್ವಿ, ಅದಕ್ಕೋಸ್ಕರ ಇಷ್ಟು ಹೊಡೆದಾಡ್ತಾ ಇದ್ವಿ. ಬರೀ ಆಸ್ಪತ್ರೆ ಕೇಳ್ತಾ ಇದ್ವಿ, ಅಷ್ಟು ಹೊಡೆದಾಡ್ತಾ ಇದ್ವಿ. ಇವತ್ತು ಇಲ್ಲಿ ಬಂದ ಮೇಲೆ ನಮಗೆಲ್ಲ ಸಿಗ್ತಾ ಇದೆ, ಕೇಳದೇನೂ ಸಿಗ್ತಾ ಇದೆ. ಊರಲ್ಲಿರ್ತಕ್ಕಂಥ ರೋಡು ನಮ್ಮದೇ, ಊರಲ್ಲಿರ್ತಕ್ಕಂಥ ಶಾಲೆ ನಮ್ಮದೇ, ಊರಲ್ಲಿರ್ತಕ್ಕಂಥ ಆಸ್ಪತ್ರೆ ನಮ್ಮದೇ, ಊರಲ್ಲಿರ್ತಕ್ಕಂಥ ಉದ್ಯೋಗ ನಮ್ಮದೇ, ಊರಲ್ಲಿರ್ತಕ್ಕಂಥ ಹೋಟೆಲ್ ನಮ್ಮದೇ, ಎಲ್ಲ ನಮಗೆ ಸಿಗ್ತಾ ಇದೆ. ಇವೆಲ್ಲ ಯಾವಾಗ ಸಾಧ್ಯ ಆಯಿತು? ಒಂದೇ ಒಂದು ಡಿಸಿಷನಿಂದ. ನಮಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು ಕಾಡಿಗೆ. ಇವತ್ತು ನಾವು ಕಾಡಿಗೆ ಹೋಗ್ತೀವಿ, ಪೂಜೆ ಮಾಡ್ಕೊಂಬರ್ತೀವಿ, ಜಾತ್ರೆಗೆ ಹೋಗ್ತೀವಿ, ಬರ್ತೇವೆ. ಮತ್ತು ಅದು ಏನು ನಮ್ಮದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದರ ಜೊತೆ ನಮ್ಮಲ್ಲಿ ಇದೆ. ಬಟ್ ಅದ್ರ ಜೊತೆಗೆ ನಾವು ಇವತ್ತು ಜೀವನ ಕಟ್ಟಿಕೊಳ್ಳೋಕೆ ಸಾಧ್ಯ ಆಗಿದೆ. ನಾವು ಅವ್ರ ಮಾತನ್ನು ಕೇಳಿದಾಗ ಇಷ್ಟು ಸಂತೋಷ ಆಗುತ್ತೆ. ಮತ್ತು ನಾವು ಮಾಡಿದ ಪ್ರಯತ್ನ ತುಂಬ ಉಪಯೋಗ ಆಗಿದೆ ಅಂತ ಅನಿಸುತ್ತೆ. ಪುನರ್ವಸತಿಯಿಂದ ವನ್ಯಜೀವಿ ಮಾರ್ಗಗಳು ಮುಕ್ತಗೊಂಡವು. ಹುಲಿ, ಆನೆ, ಇತರ ಪ್ರಭೇದಗಳ ಸಂಖ್ಯೆಯೂ ಏರಿಕೆಯಾಗಿದೆ. ಇದು ನಿಜವಾದ ಸಂರಕ್ಷಣೆಯ ಯಶಸ್ಸು. ಹಳೆಯ ನೆನಪುಗಳು ಕಾಡನ್ನು ನೆನಪಿಸುತ್ತವೆ, ಆದರೆ ಹೊಸ ಜೀವನ ಮಕ್ಕಳಿಗೆ ಭದ್ರವಾದ ಭವಿಷ್ಯವನ್ನು ಕಟ್ಟಿಕೊಟ್ಟಿದೆ. ಪರಂಪರೆ ಉಳಿದಿದೆ. ಇದು ನಾಳಿನ ಹೊಸ ದಾರಿಗೆ ಅನುವು ಮಾಡಿಕೊಟ್ಟಿದೆ. ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಭಾಗವತಿ. ಈ ವರ್ಷ ಮಕ್ಕಳ ಸಂಖ್ಯೆ 251 ಆಗಿದೆ.
ಕಳೆದ ವರ್ಷಕ್ಕಿಂತಲೂ ಭಾಳ ಹೆಚ್ಚಾಗಿದೆ. ಮತ್ತು ಮಕ್ಕಳು ನಮ್ಮ ಇಲ್ಲಿ ಬರುವುದಂದರೆ ಎಲ್ಲ ಹಳ್ಳಿಯಿಂದ ಬರುವ ಗೌಳಿ ಮಕ್ಕಳು, ಸಿದ್ಧಿ ಮಕ್ಕಳು, ಮರಾಠಿ ಜನಾಂಗದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರದ ಸವಲತ್ತದ ಅಂದರೆ ಬಿಸಿ ಊಟ, ಹಾಗೆ ಅವರಿಗೆ ಮೊಟ್ಟೆ, ಬಾಳೆಹಣ್ಣು, ಶೂ, ಚಪ್ಪಲಿ, ಪುಸ್ತಕ ಇದನ್ನೆಲ್ಲ ವ್ಯವಸ್ಥೆಗಳು ಸರ್ಕಾರದಿಂದ ಇದೆ. ಆ ಎಲ್ಲ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ನಾವು ಮೊದಲು ಜಮಗಾದಲ್ಲಿದ್ವಿ. ಅಲ್ಲಿ ನಮ್ಗೆ ಸರಿಯಾದ ಎಜುಕೇಷನ್ ಸಿಗ್ತಾ ಇರಲಿಲ್ಲ. ಸಾರಿಗೆ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಸರಿಯಾಗಿರಲಿಲ್ಲ. ಅದಕ್ಕಾಗಿ ನಮ್ಮ ತಂದೆಯವರು ಜಮಗಾದಿಂದ ಭಾಗವತಿಗೆ ಬಂದರು. ಇಲ್ಲಿ ಶಾಲೆ, ರಸ್ತೆ, ಆಸ್ಪತ್ರೆ ಎಲ್ಲ ಸರಿಯಾದ ವ್ಯವಸ್ಥೆ ಇದೆ. ಕಾಡಲ್ಲಿದ್ದರೆ ವಿದ್ಯೆ ಸಿಗೋದಿಲ್ಲ, ಕಾಡಲ್ಲಿದ್ದರೆ ಪ್ರಾಣಿಗಳಿಗೂ ಸಮಸ್ಯೆ ಆಗುತ್ತದೆ. ಆದ್ದರಿಂದ ನಾವು ನಾಡಿಗೆ ಬಂದು ಒಳ್ಳೆಯ ವಿದ್ಯೆಯನ್ನು ಕಲಿತುಕೊಳ್ಳಬೇಕು. ಆದ್ದರಿಂದ ಎಲ್ಲರೂ ನಾಡಿಗೆ ಬರಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. ಜನರು ಹಾಗೂ ಪ್ರಕೃತಿಯನ್ನು ಒಂದೇ ರೀತಿಯಾಗಿ ಪೋಷಿಸಿದಾಗ ಮಾತ್ರ ಸಹಜೀವನ ವೃದ್ಧಿಸುತ್ತದೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಅರಣ್ಯ ಇಲಾಖೆಯ ಮಾನವೀಯ ಸಂರಕ್ಷಣಾ ದೃಷ್ಟಿಕೋನ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅವರ ಸ್ವ ಇಚ್ಛೆಯಿಂದ, ಬಿಕಾಸ್ ಇಟ್ ಇಸ್ ದೇರ್ ಡಿಸಿಷನ್, ಸ್ವ ಇಚ್ಛೆಯಿಂದ ಮುಂದೆ ಬಂದಾಗ ಅವರಿಗೆ ಸರ್ಕಾರ ಈ ಎಲ್ಲ ಸವಲತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಯಾವುದೇ ತೆರನಾದ ಬಲವಂತವಾಗಿ ಯಾರನ್ನು ಕಾಡಿನಿಂದ ಹೊರಗಡೆ ತರ್ತಕ್ಕಂಥ ಪ್ರಯತ್ನ ಇದಲ್ಲ. ಅವರ ಜೀವನ ಚೆನ್ನಾಗಿರ್ಬೇಕಂತ ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಸರ್ಕಾರ, ಇಲಾಖೆ ಹಿಂದೆ ನಿಂತು ಸಪೋರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಇದಾಗಿದೆ. ಈ ಪ್ರಯತ್ನ ಏನು 10 ವರ್ಷ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮುಂದೇನು ಸಾಕಷ್ಟು ಜನ ಇದರ ಬೆನಿಫಿಟ್ ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡಬೇಕಂತ ನಾನು ಬಯಸ್ತೇನೆ. ಕರ್ನಾಟಕ ಅರಣ್ಯ ಇಲಾಖೆಯ ಬಡತನ ನಿರ್ಮೂಲನಾ ಯೋಜನೆಯ ದಾಂಡೇಲಿಯ ಚಿತ್ರೀಕರಣಕ್ಕಾಗಿ ಸಹಕಾರ ನೀಡಿದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಂಪ್ರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.